प्रपंच पर्यटने मामवतु श्री सरस्वती. ನಮ್ಮ ನಿಮ್ಮೆಲ್ಲರ ಆಶಯದಂತೆ ಜಗದ್ಗುರುಗಳ ಅಮೃತ ಹಸ್ತದಿಂದ ಇನ್ನು ಮುಂದೆ ಇಂದಿನ ಪುನರ್ ಪ್ರತಿಷ್ಠಾಪನಾ ಕುಂಭಾಭಿಷೇಕವು ಸುಸೂತ್ರವಾಗಿ ನೆರವೇರಿದೆ. ಶಂಕರರ ಕಂಠದಲ್ಲಿದ್ದಂತಹ ಹಾರ ಏನು ತೊಂದರೆ ಆಗದೆ ಚೆನ್ನಾಗಿತ್ತು, ಹಾಕಿದಾಗ ಹೇಗಿತ್ತು ಹಾಗೆಯೇ ಇತ್ತು. ಆದರೆ ಮಂಡನ ಮಿಶ್ರರ ಕಂಠದಲ್ಲಿ ಇರ್ತಕ್ಕಂತಹ ಹಾರ ಮಾತ್ರ ಬಾಡಿ ಬರುತ್ತೆ. ಆವತ್ತಿನ ದಿವಸ ಮಾತ್ರ ಒಂದು ದಿವಸ ಮಾತ್ರ ಬಾಡಿ ಹೋಯಿತು. ಬಾಡಿ ಹೋದ ಮೇಲೆ ಅದನ್ನ ಉಭಯ ಭಾರತಿ ದೇವಿ ನೋಡಿಬಿಟ್ಟು ಇನ್ನು ಈ ವಾದ ಸಮಾಪ್ತಿಯಾಗಿದೆ. ಈಗ ಪ್ರಾರ್ಥನೆ ಶ್ರೀಮತಿ ಸೌಮ್ಯ ದತ್ತಾರಾಮ್ ಅವರಿಂದ. ಮಾಮವತು ಶ್ರೀ ಸರಸ್ವತಿ. ಮಾಮವತು ಶ್ರೀ ಸರಸ್ವತಿ. ಕಾಮಕೋಟಿ ಪೀಠ ನಿವಾಸಿನಿ. ಮಾಮವತು ಶ್ರೀ ಸರಸ್ವತಿ. ಕೋಮಲಕರ ಸರೋಜ ಧೃತ ವೀಣಾ. ಕೋಮಲಕರ ಸರೋಜ ಧೃತ ವೀಣಾ. ಸೀಮಾತೀತ ವರವಾಗ್ವಿಭೂಷಣ. ಸೀಮಾತೀತ ವರವಾಗ್ವಿಭೂಷಣ. ಮಾಮವತು ಶ್ರೀ ಸರಸ್ವತಿ. ರಾಜಾಧಿರಾಜ ಪೂಜಿತ ಚರಣ. ರಾಜೀವನಯನ ರಮಣೀಯ ವದನ. ಸುಜನ ಮನೋರಥ ಪೂರ್ಣ ಚತುರ ನಿಜಗಳ ಶೋಭಿತ ಮಣಿಮಯ ಹಾರ. ಅಜಭವ ವಂದಿತ ವಾಸುದೇವ ಚರಣಾರ್ಪಿತ ಸಕಲ ವೇದ ಸಾರ. ಮಾಮವತು ಶ್ರೀ ಸರಸ್ವತಿ. ಕಾಮಕೋಟಿ ಪೀಠ ನಿವಾಸಿನಿ. ಮಾಮವತು ಶ್ರೀ ಸರಸ್ವತಿ. ಈಗ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಶ್ರೀ ಎಂ ಎ ಚಂದ್ರಶೇಖರ್ ಅವರು ಸ್ವಾಗತವನ್ನು ಕೋರಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯುವುದಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಂ ಸುತಂ ವಂದೇ ಭಗವಂತಂ ಪುನಃ ಪುನಃ. ಭಾರತೀಕರಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪರಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ಗೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿ. ಶ್ರೀ ಶಾರದಾ ಪರಮೇಶ್ವರಿ ಹಾಗೂ ಉಭಯ ಜಗದ್ಗುರುಗಳ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪ್ರಾರಂಭಿಸುತ್ತೇನೆ. ಆತ್ಮೀಯ ಭಗವದ್ಭಕ್ತರೇ, ಸರಿಸುಮಾರು 4 ವರ್ಷಗಳ ಸತತ ಪ್ರಯತ್ನ ಇಂದು ಫಲ ನೀಡಿದೆ. ನಮ್ಮ ನಿಮ್ಮೆಲ್ಲರ ಆಶಯದಂತೆ ಜಗದ್ಗುರುಗಳ ಅಮೃತ ಹಸ್ತದಿಂದ ಇನ್ನು ಮುಂದೆ ಇಂದಿನ ಪುನರ್ ಪ್ರತಿಷ್ಠಾಪನಾ ಕುಂಭಾಭಿಷೇಕವು ಸುಸೂತ್ರವಾಗಿ ನೆರವೇರಿದೆ. ಹಾಗೂ ನಮ್ಮ ಕೆಂಗೇರಿ ಉಪನಗರದ ಮಹಾಜನತೆಗೆ ಜಗದ್ಗುರುಗಳು ದರ್ಶನ ಭಾಗ್ಯ ಲಭಿಸಿದೆ. ಈಗ ತಾನೇ ನಮ್ಮ ಯಶವಂತಪುರದ ಕ್ಷೇತ್ರದ ಶ್ರೀ ಟಿ ಎಸ್ ಸೋಮಶೇಖರಗೌಡರು ಬಂದಿದ್ದರು. ಅವರಿಗೆ ಗುರುಗಳಿಂದ ಫಲಮಂತ್ರಾಕ್ಷತೆ ಆಗಿದೆ. ಸ್ವಲ್ಪ ತುರ್ತು ಕಾರ್ಯ ನಿಮಿತ್ತ ಅವರು ಸಭೆಯ ನಮ್ಮ ದೇವಸ್ಥಾನದಿಂದ ಹೊರಟಿದ್ರು. ಆದ್ದರಿಂದ ಅವ್ರಿಗೂ ಕೂಡ ನಾನು ಈ ಮೂಲಕ ನಾನೊಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಕ್ಷೇತ್ರದ ಲೋಕಸಭೆಗೆ ಆಯ್ಕೆ ಆಗಿರುವ ಶೋಭಾ ಕರಂದ್ಲಾಜೆ ಅವರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ಆದ್ದರಿಂದ ಅವ್ರಿಗೂ ಕೂಡ ನಾನು ಇಲ್ಲಿಂದಲೇ ಒಂದು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಗುರುಗಳ ಆಶೀರ್ವಾದ ಕೋರಿ ಇಲ್ಲಿ ಬಂದು ನೆರೆದಿರುತ್ತಾರೆ. ಇವರಿಗೆಲ್ಲ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಭಕ್ತ ಸಮೂಹ, ನಿಮ್ಮಿಂದಲೇ ನಡೆಯುತ್ತಿರುವ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ವಿನಯಪೂರ್ವಕ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಸುದ್ದಿ ಮಾಧ್ಯಮ, ಬೆಸ್ಕಾಂ ಸಿಬ್ಬಂದಿ ವರ್ಗ, GBA ಅಧಿಕಾರಿಗಳು, ಪೊಲೀಸ್ ಇಲಾಖೆ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಆಯೋಜಿತವಾಗಿದೆ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತೇನೆ. ಇನ್ನು ಒಂದೆರಡು ಮಾತುಗಳಲ್ಲಿ ನಮ್ಮ ಸಮಿತಿಯ ಕಿರುಪರಿಚಯ
ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ಶ್ರೀ ಶಾರದಾ ಚಂದ್ರಮೌಳೀಶ್ವರ ಜಗದ್ಗುರು ಶಂಕರಾಚಾರ್ಯ ಟ್ರಸ್ಟ್ ಸ್ಥಾಪನೆಗೊಂಡ 2002ರಲ್ಲಿ ಮೊದಲಿಗೆ ಮನವನಿಯಲ್ಲಿ ಶಂಕರ ಜಯಂತಿ, ಧರ್ಮೋಪನಯನ, ಪ್ರದೋಷ ಪೂಜೆ ಹೀಗೆ ನಡೆಸಿಕೊಂಡು ಬಂದು ನಂತರದ ದಿನಗಳಲ್ಲಿ ಶ್ರೀಮತಿ ಹೈಮಾವತಮ್ಮನವರ ಸಹಕಾರದಿಂದ ಅವರಿವಾಗ ದಿವಂಗತರಾಗಿದ್ದಾರೆ. ದಿವಂಗತ ಹೈಮಾವತಮ್ಮನವರ ಸಹಕಾರದಿಂದ ಶ್ರೀ ದಿವಂಗತೆ ಕ್ಯಾಪ್ಟನ್ ಅನ್ನಪೂರ್ಣಮ್ಮನವರು ದಾನವಾಗಿ ನೀಡಿದ 50-80 ಅಳತೆಯ ಸೈಟ್ ನಮ್ಮ ಸಮಿತಿಗೆ ದೊರೆಯಿತು. ಭಕ್ತ ಮಹಾಜನತೆ ಹಾಗೂ ಕೆಲವು ಮುಖಂಡರ ಪ್ರಮುಖರ ಸಹಾಯದಿಂದ ದೇವಾಲಯವನ್ನು ನಿರ್ಮಿಸಲಾಯಿತು. 2012 ಮಾರ್ಚ್ 5 ಫಾಲ್ಗುಣ ಶುದ್ಧ ದ್ವಾದಶಿಯಂದು ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥರಿಂದ ಶಕ್ತಿ ಗಣಪತಿ, ಶಾರದಾಂಬ, ಶಂಕರಾಚಾರ್ಯ ಹಾಗೂ ಚಂದ್ರಮೌಳೇಶ್ವರ ಪ್ರತಿಷ್ಠಾ ಕುಂಭಾಭಿಷೇಕ ನೆರವೇರಿತು. ನಂತರ ನಮ್ಮ ಮೊದಲನೆಯ ಭಕ್ತರ ಅನುಕೂಲಕ್ಕಾಗಿ ಶಾರದಾ ಸಭಾಭವನವನ್ನು ನಿರ್ಮಿಸಲಾಯಿತು. ಇದನ್ನು 15/8/2021 ಲೋಕಾರ್ಪಣೆ ಮಾಡಲಾಯಿತು. ತಾರೀಖು 13/6/2022 ಜ್ಯೇಷ್ಠ ಶುಕ್ಲ ಚತುರ್ದಶಿಯಂದು ಇಂದಿಗೆ 4 ವರ್ಷಗಳ ಹಿಂದೆ ಸನ್ನಿಧಾನಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ನಮ್ಮ ದೇವಸ್ಥಾನಕ್ಕೆ ಚಿತ್ತೈಸಿ ನಮ್ಮನ್ನು ಆಶೀರ್ವದಿಸಿದರು. ಹೀಗೆ ಹಂತ ಹಂತವಾಗಿ ಬೆಳೆಯುತ್ತಿರುವ ನಮ್ಮ ದೇವಸ್ಥಾನಕ್ಕೆ ಇಂದು ಜಗದ್ಗುರು ಮಹಾಸ್ವಾಮಿಗಳು ಆಗಮಿಸಿ ಪುನರ್ಪ್ರತಿಷ್ಠಾ ಕುಂಭಾಭಿಷೇಕ ನೆರವೇರಿಸಿದ್ದಾರೆ. ಶೃಂಗೇರಿ ಗುರುಪೀಠದ ಆಜ್ಞೆಯಂತೆ ಎಲ್ಲ ಹಬ್ಬ ಹರಿದಿನಗಳು, ನವರಾತ್ರಿ ಉತ್ಸವಗಳು, ಕಾರ್ತೀಕ ಮಾಸದ ರುದ್ರಾಭಿಷೇಕ, ಗಿರಿಜಾ ಕಲ್ಯಾಣ ಹೀಗೆ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಸನಾತನ ಧರ್ಮ ಹಾಗೂ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ದಾರಿಯಾಗಲು ನಮ್ಮ ಸಮಿತಿಯು ಸಾಕಷ್ಟು ಶ್ರಮವಹಿಸಿ ಕಾರ್ಯೋನ್ಮುಖವಾಗಿದೆ. ಪುನರ್ಪ್ರತಿಷ್ಠಾ ಕುಂಭಾಭಿಷೇಕ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಗುರುಗಳ ಆಶೀರ್ವಚನ ಕೇಳಿ ಧನ್ಯತೆ ಹೊಂದೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಶ್ರೀ ದಕ್ಷಿಣಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರ ಜಗದ್ಗುರು ಮಹಾಸಂಸ್ಥಾನಗಳವರ ಚರಣ ಕಮಲಗಳಲ್ಲಿ ಸಲ್ಲಿಸುವ ಭಕ್ತಿಪೂರ್ವಕ ಭಿನ್ನವರ್ತನೆ. ಶ್ರೀಮತ್ ಪರಮಹಂಸ ಇತ್ಯಾದಿ ಸಮಸ್ತ ಬಿರುದಾವಳಿ ವಿರಾಜಮಾನ ದಕ್ಷಿಣಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳು ಹಾಗೂ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ದಿವ್ಯ ಸನ್ನಿಧಿಗೆ ವಿನಮ್ರ ವಿಜ್ಞಾಪನೆಗಳು. ಅದ್ವೈತ ಸಿದ್ಧಾಂತದ ಪುನರುತ್ಥಾನಕ್ಕಾಗಿ ಜಗದ್ಗುರು ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಪ್ರಥಮ ಹಾಗೂ ಪ್ರಧಾನ ಪೀಠವಾದ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠವು ಕಳೆದ 12 ಶತಮಾನಗಳಿಂದ ಸನಾತನ ಧರ್ಮದ ಅಖಂಡ ಜ್ಯೋತಿಯಾಗಿ ಪ್ರಕಾಶಿಸುತ್ತಿದೆ. ಈ ದಿವ್ಯ ಪರಂಪರೆಯನ್ನು ಮುನ್ನಡೆಸುತ್ತಿರುವ ಅದ್ವೈತ ಸಾಮ್ರಾಜ್ಯದ ಚಕ್ರವರ್ತಿಗಳು, ಅಪ್ರತಮ ತಪಸ್ವಿಗಳು ಆದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಅಪಾರ ಜ್ಞಾನಶಕ್ತಿ ಹಾಗೂ ಅವರ ಕರಕಮಲ ಸಂಜಾತರಾದ ಸದಾ ಲೋಕ ಕಲ್ಯಾಣ ತತ್ಪರರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶನಗಳು ನಮ್ಮ ಭರತಖಂಡದ ಆಧ್ಯಾತ್ಮಿಕ ಚೇತನವಾಗಿದೆ. ಉಭಯ ಜಗದ್ಗುರುಗಳವರ ತಪೋಬಲ, ಸೌಮ್ಯಮೂರ್ತಿ ಸ್ವಭಾವ, ಧರ್ಮ ಪ್ರಚಾರದ ಶ್ರಮ ಮತ್ತು ಭಕ್ತರ ಮೇಲಿರುವ ಕೃಪಾ ಕಟಾಕ್ಷಗಳು ಸಮಸ್ತ ಮಾನವ ಕುಲವನ್ನು ಸನ್ಮಾರ್ಗದತ್ತ ಮುನ್ನಡೆಸುತ್ತಿವೆ. ಇತಿಹಾಸ ಪ್ರಸಿದ್ಧವಾದ ಕೆಂಗೇರಿಯು ಅತ್ಯಂತ ಪುರಾತನ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯುಳ್ಳ ಪುಣ್ಯಭೂಮಿಯಾಗಿದೆ. ಚೋಳರ ಕಾಲದ ಪ್ರಾಚೀನ ಶಾಸನೋಕ್ತ ಇತಿಹಾಸವನ್ನು ಹೊಂದಿರುವ ನಾಡಪ್ರಭು ಕೆಂಪೇಗೌಡರ ಆಳ್ವಿಕೆಯ ಹೆಜ್ಜೆಯ ಗುರುತುಗಳನ್ನು ಒಡಲಿನಲ್ಲಿಟ್ಟುಕೊಂಡಿರುವ ಕೆಂಗೇರಿ ಉಪನಗರವು ಇಂದು ಆಧುನಿಕತೆಯ ನಡುವೆಯೂ ಧಾರ್ಮಿಕ ಸಂಸ್ಕಾರವನ್ನು ಜೀವಂತವಾಗಿರಿಸಿಕೊಂಡಿದೆ. ಇಲ್ಲಿನ ಮಹಾಜನತೆಯು ಧರ್ಮನಿಷ್ಠರು, ಸದಾಚಾರ ಸಂಪನ್ನರು, ಗುರುದೇವತಾ ಭಕ್ತಿಯಲ್ಲಿ ಸದಾ ಮುಂಚೂಣಿಯಲ್ಲಿರುವವರಾಗಿದ್ದಾರೆ. ಕೆಂಗೇರಿ ಉಪನಗರದ ಸಮಸ್ತ ಸದ್ಭಕ್ತ ಮಹಾಜನತೆಯು ಶೃಂಗೇರಿ ಜಗದ್ಗುರುಗಳ ತತ್ವ ಆದರ್ಶಗಳಿಗೆ ಬದ್ಧರಾಗಿದ್ದು ಆಧ್ಯಾತ್ಮಿಕ ಕೈಂಕರ್ಯಗಳಲ್ಲಿ ಸದಾ ಒಗ್ಗಟ್ಟಿನಿಂದ ಪಾಲ್ಗೊಳ್ಳುವ ಪರಮಧನ್ಯ ಸಮಾಜವಾಗಿದೆ. ಈ ಪುಣ್ಯಭೂಮಿಯ ಸದ್ಭಕ್ತ ಆರಾಧ್ಯ ಕೇಂದ್ರವಾಗಿರುವ ಶ್ರೀ ಶಾರದಾಂಬಾ ದೇವಾಲಯ ಭಗವತಿಯ ಅಪಾರ ಕರುಣೆಯಿಂದ ಮತ್ತು ಉಭಯ ಜಗದ್ಗುರುಗಳ ಪರಿಪೂರ್ಣ ಆಶೀರ್ವಾದ ಹಾಗೂ ದಿವ್ಯ ಮಾರ್ಗದರ್ಶನಗಳೊಂದಿಗೆ ಅತ್ಯಂತ ಮಹತ್ತರವಾದ ಧಾರ್ಮಿಕ ಕಾರ್ಯವು ಯಶಸ್ವಿಯಾಗಿ ಸಂಪನ್ಮೂಲಗೊಂಡಿದೆ. ನಮ್ಮ ಕ್ಷೇತ್ರದ ಆರಾಧ್ಯ ಮೂರ್ತಿಗಳಾದ ಶ್ರೀ ಶಾರದಾಂಬೆ, ಶ್ರೀ ಶಕ್ತಿ ಗಣಪತಿ ಹಾಗೂ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯ ಭವ್ಯ ಮೂರ್ತಿಗಳ ಪುನರ್ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕುಂಭಾಭಿಷೇಕವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದೀರಿ. ಈ ಪರಮಪಾವನ ಕೈಂಕರ್ಯವು ಗುರುದೇವರ ಸಂಕಲ್ಪದಂತೆಯೇ ಸುಸೂತ್ರವಾಗಿ ನಡೆದು ನಮ್ಮ ಇಡೀ ಕ್ಷೇತ್ರವು ಜ್ಞಾನ ಮತ್ತು ಧರ್ಮದ ದಿವ್ಯ ಚೇತನದಿಂದ ಪುನೀತಗೊಂಡಿದೆ. ಇಂತಹ ಮಹೋನ್ನತ ಇತಿಹಾಸಕ್ಕೆ ಸಾಕ್ಷಿಯಾದ ಕೆಂಗೇರಿ ಉಪನಗರದ ಸಮಸ್ತ ಭಕ್ತ ಜನತೆ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯವರು ಅತ್ಯಂತ ನಮ್ರತೆಯಿಂದ ಉಭಯ ಜಗದ್ಗುರುಗಳವರ ಚರಣಾರವಿಂದಗಳಲ್ಲಿ ಶಿರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇವೆ.
ನೂತನವಾಗಿ ಪ್ರತಿಷ್ಠಾಪನೆಗೊಂಡಿರುವ ದೇವತಾ ಸನ್ನಿಧಿಯಲ್ಲಿ ಸದಾ ಭಕ್ತ ಕಲ್ಯಾಣ ನೆರವೇರುವಂತೆ ಹಾಗೂ ನಮ್ಮ ಇಡೀ ಸಮಾಜದ ಮೇಲೆ ಸದಾ ತಮ್ಮ ಕೃಪಾ ಕಟಾಕ್ಷವಿರಬೇಕೆಂದು ಪ್ರಾರ್ಥಿಸುತ್ತೇವೆ. ಉಭಯ ಜಗದ್ಗುರುಗಳ ಚರಣಕಮಲಗಳಲ್ಲಿ ಪ್ರಣಾಮಗಳೊಂದಿಗೆ ಈ ಭಿನ್ನವರ್ತನೆಯನ್ನು ಸಮರ್ಪಿಸುತ್ತಿದ್ದೇವೆ. ಉಭಯ ಜಗದ್ಗುರುಗಳ ಚರಣ ಸೇವಕರು, ಅಧ್ಯಕ್ಷರು ಮತ್ತು ವಿಶ್ವಸ್ತರು, ಶಾರದಾಂಬಾ ದೇವಾಲಯ ಹಾಗೂ ಕೆಂಗೇರಿ ಉಪನಗರ ಸಮಸ್ತ ಭಕ್ತ ಜನತೆ. ಈಗ ನಮ್ಮ ಸೇವಾ ಕರ್ತವ್ಯಗಳಿಗೆ ನುಡಿ ನಮನಗಳನ್ನು ಹೇಳೋದಕ್ಕೆ ಅರ್ಪಿಸೋದಕ್ಕೆ ನಮ್ಮ ಕಾರ್ಯದರ್ಶಿಗಳಾದ ಶ್ರೀ ರವಿಕುಮಾರ್ ಅವರು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗದ್ಗುರುಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತಿದ್ದೇವೆ. ಇಂದಿನ ಈ ಸುಂದರ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯತೆಯನ್ನು ತಿಳಿಸುವುದು ನಮ್ಮ ಕರ್ತವ್ಯ. ಶೃಂಗೇರಿ ಪೀಠದ ಆಡಳಿತಾಧಿಕಾರಿಗಳಾದ ಗುರುಸೇವಾ ನಿರತ ಶ್ರೀ ಪಿ ಎ ಮುರಳೀರವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಬೃಹತ್ಪುರ ಕ್ಷೇತ್ರದ ಶಾಸಕರಾದ ಎಚ್ ಡಿ ಸೋಮಶೇಖರ್ ಗೌಡರವರಿಗೆ ಧನ್ಯವಾದಗಳು. ಪೊಲೀಸ್ ಸಿಬ್ಬಂದಿ ಹಾಗೂ BBMP ಸಿಬ್ಬಂದಿ, ಬೆಸ್ಕಾಂ ಸಿಬ್ಬಂದಿ ಹಾಗೂ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗಲು ಸ್ವಯಂ ಸೇವಕರು, ಸೇವಾ ಸಿಂಹಪಾಲು ಇವರಿಗೆ ಧನ್ಯವಾದಗಳು. ನಮ್ಮ ದೇವಸ್ಥಾನದ ಸುತ್ತಮುತ್ತಲಿನ ಸ್ಥಳೀಯರ ಸಹಕಾರಕ್ಕೆ ನಮ್ಮ ಅನಂತ ಧನ್ಯವಾದಗಳು. ನಮ್ಮ ಸಮಿತಿಯ ಸೇವಾ ಕರ್ತೃಗಳು ಹಾಗೂ ಎಲ್ಲ ಭಕ್ತಿ ಮಹಾಜನತೆಗೆ ಹೃದಯಪೂರ್ವಕ ಧನ್ಯವಾದಗಳು. ಕಾಲದ ಮಿತಿ ಕಡಿಮೆ ಇರುವ ಕಾರಣ ಹಾಗೂ ಗುರುಗಳ ಆಶೀರ್ವಚನ ಬಹಳ ಮುಖ್ಯವಾದ್ದರಿಂದ ಎಲ್ಲರ ಹೆಸರು ತೆಗೆದುಕೊಂಡು ಹೇಳಲಾಗುತ್ತಿಲ್ಲ. ಇಲ್ಲಿ ನೆರೆದಿರುವ ಭಕ್ತಾದಿಗಳು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಜನರಿಗೂ ಸಮಿತಿಯ ಸದಸ್ಯರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಹಾಗೂ ಗುರುಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದೇನೆ. ವಿದ್ಯಾವಿರಾಜತ್ಕರವಾರಿಜಾತಾಂ ಅಪಾರ ಕಾರುಣ್ಯ ಸುಧಾಂಬರಾಶಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ದಿವಸ ಸುಮುಹೂರ್ತದಲ್ಲಿ ಈ ಕೆಂಗೇರಿ ಉಪನಗರದ ಆಸ್ತಿಕ ಭಕ್ತ ಜನರೆಲ್ಲರ ಶ್ರದ್ಧಾ ಕೇಂದ್ರವಾಗಿ ವಿರಾಜಮಾನವಾಗಿರ್ತಕ್ಕಂತಹ ಈ ಶಂಕರ ಮಠದಲ್ಲಿ ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾದ ಜಗನ್ಮಾತೆ ಶ್ರೀ ಶಾರದಾ ಪರಮೇಶ್ವರಿ ಅಮ್ಮನವರ ಮತ್ತು ಶಕ್ತಿ ಗಣಪತಿ ಮತ್ತು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಹಾಗೂ ಶಂಕರ ಭಗವತ್ಪಾದಾಚಾರ್ಯರ ಪುನಃ ಪ್ರತಿಷ್ಠಾ ಕುಂಭಾಭಿಷೇಕವನ್ನು ನೆರವೇರಿಸಿದ್ದೇವೆ. ಈ ಹಿಂದೆ ನಮ್ಮ ಗುರುವರೇಣ್ಯರು ಪರಮಪೂಜ್ಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು 2012ನೇ ವರ್ಷದಲ್ಲಿ ತಮ್ಮ ದೀರ್ಘಕಾಲಿಕವಾದಂತಹ ಒಂದು ಯಾತ್ರೆಯನ್ನು ಪ್ರಾರಂಭಿಸಿ ಅದರಲ್ಲಿ ಈ ಬೆಂಗಳೂರು ಮಹಾನಗರಕ್ಕೆ ಆಗಮಿಸಿ ಇಲ್ಲಿ ಒಂದು ವಾರ ಇದ್ದು ಆ ಸಂದರ್ಭದಲ್ಲಿ ಈ ಶಂಕರ ಮಠದಲ್ಲಿ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ತಮ್ಮ ಅಮೃತಹಸ್ತಗಳಿಂದ ನೆರವೇರಿಸಿದರು ಮತ್ತು ಇಲ್ಲಿಯ ಎಲ್ಲ ಆಸ್ತಿಕ ಭಕ್ತ ಮಹಾಜನರೆಲ್ಲರಿಗೂ ತಮ್ಮ ವಿಶೇಷವಾದಂತಹ ಆಶೀರ್ ಅನುಗ್ರಹಗಳನ್ನು ದಯಪಾಲಿಸಿದರು. ಅವರ ಒಂದು ಕೃಪೆಯಿಂದ ಅವರ ಅಮೃತ ಹಸ್ತದಿಂದ ಪ್ರತಿಷ್ಠಾಪಿತವಾದ ಈ ಸನ್ನಿಧಿಯಲ್ಲಿ ಭಗವಂತನ ವಿಶೇಷವಾದಂತಹ ಅನುಗ್ರಹದಿಂದ, ಆ ಜಗನ್ಮಾತೆಯ ವಿಶೇಷವಾದಂತಹ ಅನುಗ್ರಹದಿಂದ ಇಲ್ಲಿಯ ಎಲ್ಲ ಭಕ್ತ ಮಹಾಜನರಿಗೂ ವಿಶೇಷವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗಿ ಧಾರ್ಮಿಕವಾದಂತಹ ಒಂದು ಪ್ರವೃತ್ತಿ, ಪ್ರೇರಣೆ, ಜಾಗೃತಿ ಅನ್ನೋದು ವಿಶೇಷವಾಗಿ ಆಗಿ ಅಂದಿನಿಂದಲೂ ಸಹ ಈಗಾಗಲೇ ತಮ್ಮ ಭಾಷಣದಲ್ಲಿ ಮಾತಾಡ್ತಾ ತಿಳಿಸಿದಂತೆ ಅವರು ಅನೇಕ ವಿಧವಾದಂತಹ ಕಾರ್ಯಕ್ರಮಗಳ ಅಧ್ಯಕ್ಷರು ಭಾಷಣದಲ್ಲಿ ಮಾತಾಡ್ತಾ ತಿಳಿಸಿದಂತೆ ಇಲ್ಲಿ ಕಾಲಕ್ಕೆ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳು ಅದೆಲ್ಲವೂ ಸಹ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇಲ್ಲಿ ಶಾರದಾ ಪರಮೇಶ್ವರಿ ಅಮ್ಮನವರು ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾಗಿ
ಎಲ್ಲ ವಿಧವಾದಂತಹ ಜ್ಞಾನ ರಾಶಿಯನ್ನು ನಮಗೆ ಅನುಗ್ರಹಿಸತಕ್ಕಂತಹ ಅಮ್ಮನವರು. ಅದರಿಂದಲೇ ಶಂಕರ ಭಗವತ್ಪಾದಾಚಾರ್ಯರು ಶಾರದಾ ಪರಮೇಶ್ವರಿ ಅಮ್ಮನವರನ್ನು ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸನಾತನ ವೈದಿಕ ಧರ್ಮದ ನಿರಂತರ ಪ್ರಚಾರಕ್ಕಾಗಿ ಅವರು ಸ್ಥಾಪನೆ ಮಾಡಲು ಸಂಕಲ್ಪಿಸಿದಂತಹ ಚತುರಾಮ್ನಾಯ ಪೀಠಗಳಲ್ಲಿ ಇಡೀ ದಕ್ಷಿಣ ದಿಕ್ಕಿನ ಆಮ್ನಾಯ ಪೀಠವಾಗಿರತಕ್ಕಂತಹ ಈ ಪೀಠವನ್ನು ದಕ್ಷಿಣಾಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಪೀಠದಿಂದ ಸದಾಕಾಲ ಧರ್ಮ ಪ್ರಚಾರವು, ಧರ್ಮತತ್ವ ಮತ್ತು ಬ್ರಹ್ಮತತ್ವದ ಪ್ರಚಾರವು ವಿಶೇಷವಾಗಿ ಆಗಬೇಕು ಅನ್ನುವಂತಹ ಉದ್ದೇಶದಿಂದಲೇ ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾಗಿರ್ತಕ್ಕಂತಹ ಶಾರದಾ ಪರಮೇಶ್ವರಿ ಅಮ್ಮನವರನ್ನು ಈ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಇದು ಶಾರದಾ ಪೀಠ ಅನ್ನುವಂತಹ ಅಭಿಧಾನವನ್ನು ಹೊಂದಿದೆ, ನಾಮಧೇಯವನ್ನು ಹೊಂದಿದೆ. ವಿಶೇಷವಾಗಿ ಈ ಪೀಠದಲ್ಲಿ ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯು ಇವತ್ತಿನವರೆಗೆ ವಿಶೇಷವಾಗಿ ನಡೀತಾ ಬಂದಿದೆ. ಮತ್ತು ವಿಶೇಷವಾಗಿ ನಮ್ಮ ಸನಾತನ ವೈದಿಕ ಧರ್ಮದ ಮಹತ್ವವನ್ನು, ಇದರ ಆಚರಣೆಯ ಒಂದು ಕ್ರಮವನ್ನು, ವೇದಶಾಸ್ತ್ರಗಳ ತತ್ವವನ್ನು, ಆ ಪರಬ್ರಹ್ಮ ತತ್ವವನ್ನು, ಧರ್ಮ ತತ್ವವನ್ನು, ಇದೆಲ್ಲವುದನ್ನು ಸಹ ಸ್ಪಷ್ಟವಾಗಿ ತಿಳಿದುಕೊಂಡು ಅದನ್ನು ಆಚರಣೆ ಮಾಡುತ್ತಾ ಶಿಷ್ಯರಿಗೆ ಆ ಒಂದು ಮಾರ್ಗವನ್ನು ತೋರಿಸುವಂತಹ ಜಗದ್ಗುರು ವರೇಣ್ಯರು ಈ ಪೀಠವನ್ನು ಅಲಂಕರಿಸ್ತಾ ಬಂದಿದ್ದಾರೆ. ವಿಶೇಷವಾಗಿ ಜಗದ್ಗುರು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು, ಅವರು ಈ ಪೀಠದ 12ನೇ ಅಧಿಪತಿಗಳಾಗಿ ವೇದ ಭಾಷ್ಯಗಳನ್ನು ರಚನೆ ಮಾಡಿ ಇವತ್ತಿನ ದಿವಸ ವೇದಗಳ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು ಅಂತಂದರೆ ಅದಕ್ಕೆ ಇರತಕ್ಕಂತಹ ಏಕಮಾತ್ರವಾದ ಮಾರ್ಗ ಅಂತಂದರೆ ಅದು ವಿದ್ಯಾರಣ್ಯ ಮಹಾಸ್ವಾಮಿಗಳವರು ರಚಿಸಿದಂತಹ ವೇದ ಭಾಷ್ಯಗಳಾಗಿವೆ. ಹೇಗೆ ಶಂಕರ ಭಗವತ್ಪಾದಾಚಾರ್ಯರು ಪ್ರಸ್ಥಾನತ್ರಯ ಭಾಷ್ಯಗಳನ್ನು ರಚಿಸಿದ್ರು, ಹಾಗೆ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಎಲ್ಲ ವೇದಗಳಿಗೂ ಭಾಷ್ಯಗಳನ್ನು ರಚಿಸಿದ್ದಾರೆ. ಇನ್ನು ಅನೇಕ ವಿಧವಾದಂತಹ ಗ್ರಂಥಗಳನ್ನು, ಅನೇಕ ವಿಧವಾದಂತಹ ದರ್ಶನಗಳಲ್ಲಿ ಅನೇಕ ಗ್ರಂಥಗಳನ್ನು ಸಹ ರಚನೆ ಮಾಡಿ, ವಿಶೇಷವಾಗಿ ಈ ರೀತಿಯಾಗಿ ಗ್ರಂಥಗಳನ್ನು ರಚನೆ ಮಾಡುವುದರ ಮೂಲಕ ನಮಗೆ ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾಗಿರುವಂತಹ ತತ್ವಜ್ಞಾನವನ್ನು ಕೊಡುವುದಲ್ಲದೆ ನಮ್ಮ ಸನಾತನ ಧರ್ಮದ ರಕ್ಷಣೆಗೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಿ ವಿಜಯನಗರ ಸಾಮ್ರಾಜ್ಯವನ್ನು, ಒಂದು ದೊಡ್ಡ ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಸಿ ಅದರ ಮೂಲಕ ಇಡೀ ನಮ್ಮ ಒಂದು ದಕ್ಷಿಣ ಭಾರತಕ್ಕೆ ಒಂದು ರಕ್ಷಣಾ ಕವಚವಾಗಿ ಇದ್ದಂತಹ ವಿಜಯನಗರ ಸಾಮ್ರಾಜ್ಯವನ್ನು ಅವರು ಸ್ಥಾಪನೆ ಮಾಡಿಸುವುದರ ಮೂಲಕನೂ ನಮ್ಮ ಒಂದು ಧರ್ಮದ ಸಂರಕ್ಷಣೆಯನ್ನು ಮಾಡಿ ಇವತ್ತಿನ ದಿವಸ ನಮಗೆಲ್ಲರಿಗೂ ಸಹ ಅತ್ಯಂತ ಗೌರವನೀಯರಾಗಿದ್ದಾರೆ. ಅಂತಹ ಮಹಾಪುರುಷರು ಈ ಒಂದು ಪೀಠವನ್ನು ಅಧಿಷ್ಠಿಸಿದ್ದಾರೆ. ಪ್ರಸ್ತುತ ಅದರಲ್ಲಿ ನಮ್ಮ ಗುರುವರೇಣ್ಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಈ ಪೀಠದ 36ನೇ ಅಧಿಪತಿಗಳಾಗಿ ನಮಗೆಲ್ಲರಿಗೂ ಸಹ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಿದ್ದಾರೆ. ಅಂತಹ ಮಹಾಪುರುಷರ ಅಮೃತ ಹಸ್ತಗಳಿಂದ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಭಗವಂತನ ಆ ದೇವಿಯ ಪ್ರತಿಷ್ಠಾ ಕುಂಭಾಭಿಷೇಕಗಳು ನೆರವೇರಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈ ರೀತಿಯಾಗಿ ಆ ಒಂದು ಜ್ಞಾನದ ಪ್ರವಾಹವು ನಿರಂತರವಾಗಿ ಇರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದಲೇ ಸಮಸ್ತ ಜ್ಞಾನಗಳಿಗೂ ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾಗಿರ್ತಕ್ಕಂತಹ ಅಮ್ಮನವರನ್ನು ಶಂಕರರು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಶಾರದಾ ಅಮ್ಮನವರನ್ನು. ಶಾರದಾ ಅಮ್ಮನವರ ಬಗ್ಗೆ ಅಂದರೆ ಆ ಸರಸ್ವತಿ ದೇವಿ ಶಾರದಾ ಅಮ್ಮನವರ ಬಗ್ಗೆ ನಮಗೆ ವೇದಗಳು, ಉಪನಿಷತ್ತುಗಳು ಹೇಳ್ತಾ ಇವೆ, ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ. ಆ ಒಂದು ಮಂತ್ರವು ನಮಗೆ ಈ ಮಾತನ್ನು ಹೇಳ್ತಾ ಇದೆ. ಕಾಶ್ಮೀರಪುರ, ಆ ಕಾಶ್ಮೀರಪುರ ಅನ್ನೋದು ಅಮ್ಮನವರ ಒಂದು ದಿವ್ಯ ಸ್ಥಾನ. ಹಾಗಾಗಿ ಆ ಒಂದು ಮಂತ್ರವು ನಮಗೆ ಹೀಗೆ ಹೇಳ್ತಾ ಇದೆ, ನಮಸ್ತೆ ಶಾರದಾ ದೇವಿ. ತುಂಬಾ ಜನ ಅದನ್ನು ಶ್ಲೋಕ ಅಂತ ತಿಳ್ಕೊಂಡಿರ್ತಾರೆ, ಆದರೆ ಅದು ಮಂತ್ರ, ಅದು ಉಪನಿಷತ್ತಿನಲ್ಲಿ ಇರತಕ್ಕಂತಹ ಒಂದು ಮಂತ್ರ. ಅದನ್ನೇ ಶ್ಲೋಕ ರೂಪವಾಗಿ ಎಲ್ಲರೂ ಸಹ ಹೇಳ್ತಾ ಇರ್ತಾರೆ. ವಾಸ್ತವವಾಗಿ ನಮಗೆ ಇದರ ಮೂಲ ಎಲ್ಲಿದೆ ಅಂತಂದ್ರೆ ಉಪನಿಷತ್ತಿನಲ್ಲಿದೆ. ಅದು ಶ್ಲೋಕದ ಹಾಗಿದೆ, ಆ ಒಂದು ಛಂದಸ್ಸಿನಲ್ಲಿ ಇರುವುದರಿಂದ ಪ್ರಸಿದ್ಧವಾದ ಶ್ಲೋಕಗಳು ಯಾವ ಛಂದಸ್ಸಿನಲ್ಲಿವೆಯೋ ಆ ಒಂದು ಛಂದಸ್ಸಿನಲ್ಲೇ ಇದು ಸಹ ಇರುವುದರಿಂದ ಇದನ್ನು ಶ್ಲೋಕ ಅಂತ ತುಂಬಾ ಜನ ತಿಳ್ಕೊಂಡಿರ್ತಾರೆ. ಇದು ಆ ಉಪನಿಷತ್ತಿನಲ್ಲಿ ಇರತಕ್ಕಂತಹ ಒಂದು ಮಂತ್ರ. ಈ ಒಂದು ಮಂತ್ರವು ಆ ಜಗನ್ಮಾತೆಯ ಒಂದು ದಿವ್ಯ ಸಾನ್ನಿಧ್ಯವು ಆ ಕಾಶ್ಮೀರ ದೇಶದಲ್ಲಿದೆ, ಕಾಶ್ಮೀರ ಪ್ರದೇಶದಲ್ಲಿದೆ. ಯಾವುದು ನಮ್ಮ ಭಾರತ ದೇಶದ ಒಂದು ಶಿರಸ್ಥಾನವೋ ಆ ಒಂದು ಸ್ಥಾನದಲ್ಲಿ
ಅಮ್ಮನವರ ದಿವ್ಯ ಸಾನ್ನಿಧ್ಯವಿದೆ. ತದನಂತರ ಅಂದರೆ ಅನಾದಿ ಕಾಲದಿಂದ ಕಾಶ್ಮೀರದಲ್ಲಿ ಅಮ್ಮನವರ ದಿವ್ಯ ಸಾನ್ನಿಧ್ಯ ಇದ್ದೇ ಇದೆ. ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿ ತದನಂತರ ಶೃಂಗೇರಿಯಲ್ಲೂ ಸಹ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಇಡೀ ಪ್ರಪಂಚದಲ್ಲಿ ಶಾರದಾ ಪರಮೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯ ಇರತಕ್ಕಂತಹ ಪ್ರದೇಶಗಳು ಅಂತಂದರೆ 2 ಪ್ರದೇಶಗಳು. ಒಂದು ಆ ಕಾಶ್ಮೀರವು, ಮತ್ತೊಂದು ಶಂಕರ ಭಗವತ್ಪಾದಾಚಾರ್ಯರ ಅಮೃತ ಹಸ್ತಗಳಿಂದ ಪ್ರತಿಷ್ಠಾಪನೆ ಆದ ನಂತರದಿಂದ ಆ ಒಂದು ಕಾಲದಿಂದ ಶೃಂಗೇರಿ ಕ್ಷೇತ್ರ. ಈ 2 ಕ್ಷೇತ್ರಗಳಲ್ಲಿ ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾಗಿರ್ತಕ್ಕಂತಹ ಜಗನ್ಮಾತೆಯು ನೆಲೆಸಿದ್ದಾಳೆ. ಎಲ್ಲ ಭಕ್ತ ಮಹಾಜನರಿಗೂ ಸಹ ವಿಶೇಷವಾಗಿ ಅನುಗ್ರಹಿಸ್ತಾ ಇದ್ದಾಳೆ. ನಾವು ಶಂಕರ ಭಗವತ್ಪಾದಾಚಾರ್ಯರ ಒಂದು ಚರಿತ್ರೆಯನ್ನು ನೋಡಿದರೆ ಅಲ್ಲಿ ಅತ್ಯಂತ ಅದ್ಭುತವಾದಂತಹ ಒಂದು ಕಥೆ ಇದೆ, ಒಂದು ಘಟ್ಟ ಇದೆ. ತುಂಬ ಜನರಿಗೆ ಗೊತ್ತಿದೆ, ಶಂಕರ ಭಗವತ್ಪಾದಾಚಾರ್ಯರಿಗೂ ಮಂಡನ ಮಿಶ್ರರಿಗೂ ವಾದ ಅನ್ನೋದಾಗಿತ್ತು. ಈ ಕರ್ಮ ಮಾರ್ಗವ ಜ್ಞಾನ ಮಾರ್ಗವು ಶ್ರೇಷ್ಠವ, ಕರ್ಮ ಮಾರ್ಗವೇ ಅಂತಿಮವ, ಅಥವಾ ಅದರ ಮೇಲೆ ಜ್ಞಾನ ಮಾರ್ಗವ ಅನ್ನೋದಿದೆಯಾ, ಕರ್ಮದಿಂದ ಮೋಕ್ಷವ ಜ್ಞಾನದಿಂದ ಮೋಕ್ಷವ ಅನ್ನುವಂತಹ ವಿಚಾರದ ಬಗ್ಗೆ ಅವರಿಬ್ಬರಲ್ಲೂ ದೊಡ್ಡ ಚರ್ಚೆ ಆಯಿತು ಅಂತ ಅದೆಲ್ಲರಿಗೂ ಸಹ ಗೊತ್ತಿದೆ. ಇಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಪರಮಶಿವನ ಅವತಾರ, ಮಂಡನ ಮಿಶ್ರರು ಬ್ರಹ್ಮನ ಅವತಾರಿಗಳಾಗಿದ್ದಾರೆ. ಮಂಡನ ಮಿಶ್ರರ ಅವತಾರದ ಉದ್ದೇಶ ಏನು ಅಂತಂದ್ರೆ ಈ ಕರ್ಮ ಮಾರ್ಗದ ಮಹತ್ವವನ್ನು ಸ್ವತಃ ಆಚರಣೆ ಮಾಡಿ ಈ ಲೋಕಕ್ಕೆ ತಿಳಿಸುವುದು ಅನ್ನೋದು ಅವರ ಅವತಾರದ ಉದ್ದೇಶ. ಅದೇ ರೀತಿಯಾಗಿ ಶಂಕರಾಚಾರ್ಯರ ಚರಿತ್ರೆಯಲ್ಲಿ ನಾವು ನೋಡಿದರೆ ಆರಂಭದಲ್ಲೇ ಕುಮಾರಿಲ ಭಟ್ಟರ ಬಗ್ಗೆ ಬರುತ್ತೆ. ಕುಮಾರಿಲ ಭಟ್ಟರು ಸಹ ಕರ್ಮ ಮಾರ್ಗವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರವೇ ಬಂದಿದ್ದಾರೆ. ಯಾಕೆಂದ್ರೆ ಕರ್ಮ ಮಾರ್ಗ ಅನ್ನೋದಿಲ್ಲದೆ ಜ್ಞಾನ ಮಾರ್ಗ ಇಲ್ಲ. ಕರ್ಮ ಮಾರ್ಗ ಇದ್ರೇನೆ ತದನಂತರ ಜ್ಞಾನ ಮಾರ್ಗ. ಇದರಿಂದ ಜ್ಞಾನ ಮಾರ್ಗಕ್ಕೆ ನೇರವಾಗಿ ಯಾರು ಜ್ಞಾನ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದರಿಂದ ಕರ್ಮ ಮಾರ್ಗವನ್ನು ಅನುಷ್ಠಾನ ಮಾಡಿ, ಆದರೆ ಕರ್ಮ ಮಾರ್ಗವೇ ಅಂತಿಮ ಅಲ್ಲ. ಇದನ್ನು ಮಾಡದೆ ಅಲ್ಲಿಗೆ ಹೋಗೋ ಹಾಗಿಲ್ಲ ಜ್ಞಾನ ಮಾರ್ಗಕ್ಕೆ. ಹಾಗಂತ ಹೇಳಿ ಕರ್ಮ ಮಾರ್ಗದಲ್ಲೇ ನಿಲ್ಲುವ ಹಾಗೂ ಇಲ್ಲ. ಇದನ್ನು ಮಾಡಿಕೊಂಡು ಮುಂದಕ್ಕೆ ಹೋಗುವುದೇ ನಮ್ಮ ಲಕ್ಷ್ಯ. ಅದರಿಂದ ನಮಗೆ ಮೋಕ್ಷ ಪ್ರಾಪ್ತಿ ಅನ್ನೋದು ಉಂಟಾಗುತ್ತೆ ಅಂತ ಎಲ್ಲ ಉಪನಿಷತ್ತುಗಳು ಶಾಸ್ತ್ರಗಳು ನಮಗೆ ಹೇಳ್ತಾ ಇವೆ. ಆದ್ದರಿಂದ ಈ ಒಂದು ಕರ್ಮ ಮಾರ್ಗದ ಸಂಸ್ಥಾಪನೆಯನ್ನು ವಿಶೇಷವಾಗಿ ಮಾಡುವುದಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿ ಪರಮಶಿವನ ಅಪ್ಪಣೆಯಂತೆ ಕುಮಾರಿಲ ಭಟ್ಟರಾಗಿ ಅವತಾರವನ್ನು ಮಾಡಿದ್ದ. ಹಾಗೂ ಬ್ರಹ್ಮ ವಿಶೇಷವಾಗಿ ಮಂಡನ ಮಿಶ್ರರ ರೂಪದಲ್ಲಿ ಅವತಾರವನ್ನು ಮಾಡಿದ್ದ. ಇವರಿಬ್ಬರು ಶಂಕರ ಭಗವತ್ಪಾದಾಚಾರ್ಯರು ಪರಮಶಿವನು ಶಂಕರನ ರೂಪದಲ್ಲಿ ಅವತಾರವನ್ನು ಮಾಡಿ ಕರ್ಮ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಹೇಗೆ ಹೋಗಬೇಕು, ಆ ಜ್ಞಾನ ಮಾರ್ಗದ ಮಹತ್ವ ಏನು ಅನ್ನುವುದನ್ನು ಶಂಕರ ಭಗವತ್ಪಾದಾಚಾರ್ಯ ರೂಪದಲ್ಲಿ ಪರಮಶಿವನ ಅವತಾರ ಮಾಡಿ ತಿಳಿಸಿದ್ದ. ಅಂದ್ರೆ ಅಲ್ಲಿ ಏನಾಯಿತು ಅಂತಂದ್ರೆ ಆ ಒಂದು ಜ್ಞಾನ ಮಾರ್ಗದ ಮಹತ್ವವನ್ನು ತಿಳಿಸಲಿಕ್ಕೋಸ್ಕರ ಪರಮಶಿವನು ಶಂಕರ ಭಗವತ್ಪಾದಾಚಾರ್ಯ ರೂಪದಲ್ಲಿ ಅವತಾರವನ್ನು ಮಾಡಿದ್ದ. ಆ ಕರ್ಮ ಮಾರ್ಗದ ಮಹತ್ವವನ್ನು ತಿಳಿಸುವುದಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿ ಕುಮಾರಸ್ವಾಮಿಯು ಕುಮಾರಿಲ ಭಟ್ಟರಾಗಿ ಅವತಾರವನ್ನು ಮಾಡಿದ್ದ. ಬ್ರಹ್ಮ ಚತುರ್ಮುಖ ಬ್ರಹ್ಮನು ಮಂಡನ ಮಿಶ್ರರಾಗಿ ಅವತಾರ ಮಾಡಿದ್ದ. ಆದರೆ ಇಲ್ಲಿ ಇನ್ನೂ ಒಂದು ವಿಶೇಷ ಏನು ಅಂತಂದ್ರೆ, ಈ ಕರ್ಮ ಮಾರ್ಗಕ್ಕೋಸ್ಕರ ಇಬ್ಬರು ಯಾಕೆ ಅವತಾರ ಮಾಡಿದ್ದಾರೆ, ಕುಮಾರಿಲ ಭಟ್ರು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಬ್ರಹ್ಮ ಇಬ್ಬರಾಗಿ ಯಾಕೆ ಅವತಾರ ಮಾಡಿದ್ದಾರೆ ಅಂತ ಕೇಳಿದ್ರೆ ಇಲ್ಲೂ ಸಹ ಒಂದು ವಿಶೇಷ ಇದೆ. ಏನು ಅಂತ ಕೇಳಿದ್ರೆ, ಕುಮಾರಿಲ ಭಟ್ಟರು ಏನ್ ಮಾಡಿದ್ರು ಅಂತಂದ್ರೆ ನಾಸ್ತಿಕರನ್ನು ಖಂಡನೆ ಮಾಡಿ ಸಂಪೂರ್ಣವಾಗಿ ನಾಸ್ತಿಕ್ಯವನ್ನು ನಿರ್ಮೂಲನೆ ಮಾಡಿ ಈ ಒಂದು ಆಸ್ತಿಕ್ಯವನ್ನು ದೃಢವಾಗಿ ಸಂಸ್ಥಾಪನೆ ಮಾಡಿದರು. ಆ ಒಂದು ಅಂದ್ರೆ ಈ ಕರ್ಮ ಮಾರ್ಗವನ್ನು ಅತ್ಯಂತ ದೃಢವಾಗಿ ಅವರು ಸಂಸ್ಥಾಪನೆ ಮಾಡಿದರು. ಇದು ಅವರು ಮಾಡಿದಂತಹ ಕೆಲಸ. ಮಂಡನ ಮಿಶ್ರರು ಏನ್ ಮಾಡಿದ್ರು ಅಂತಂದ್ರೆ, ಅವರು ಕರ್ಮ ಮಾರ್ಗವನ್ನು ಸಂಸ್ಥಾಪನೆ ಮಾಡುವುದರಲ್ಲಿ ಅವರು ಸಹ ವಿಶೇಷವಾಗಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅಲ್ಲಿಗೆ ನಿಲ್ಲದೆ ಕರ್ಮದಿಂದ ಜ್ಞಾನ ಮಾರ್ಗಕ್ಕೂ ನಾವು ಹೋಗಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ, ಸ್ವತಃ ಆಚರಣೆ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರು ಮೊದಲು ಗೃಹಸ್ಥರಾಗಿದ್ರು, ಕರ್ಮಗಳನ್ನು ಆಚರಣೆ ಮಾಡ್ತಿದ್ರು, ತುಂಬಾ ಒಂದು ದೃಢವಾದಂತಹ ಕರ್ಮಿಷ್ಠರಾಗಿದ್ರು. ತದನಂತರ ಶಂಕರ ಭಗವತ್ಪಾದಾಚಾರ್ಯರು ಬಂದು ಚರ್ಚೆಯನ್ನು ಮಾಡಿದಾಗ ಅವರು ಜ್ಞಾನ ಮಾರ್ಗವನ್ನು ತಿಳಿದುಕೊಂಡು ಜ್ಞಾನ ಮಾರ್ಗದ ಮಹತ್ವವನ್ನು ಸಹ ತಿಳಿದು ಆ ಕರ್ಮ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಹೋಗಿದ್ರು. ಜ್ಞಾನ ಮಾರ್ಗಕ್ಕೆ ಹೋದ ಮೇಲೆ ಕರ್ಮ ಮಾರ್ಗವನ್ನು ಅಂದ್ರೆ ಇನ್ನು ಅದರ ಅವಶ್ಯಕತೆ ಇಲ್ಲವಾದ್ದರಿಂದ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಸಂಪೂರ್ಣವಾಗಿ ಜ್ಞಾನ ಮಾರ್ಗದಲ್ಲಿ ಹೋಗಿದ್ರು. ಅದರಿಂದ ಕುಮಾರಿಲ ಭಟ್ಟರು ಅವರು ಈ ಕರ್ಮ ಮಾರ್ಗವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಬಂದಿದ್ರು. ಮತ್ತು ಮಂಡನ ಮಿಶ್ರರು ಕರ್ಮ ಮಾರ್ಗವನ್ನು ವಿಶೇಷವಾಗಿ ಆಚರಣೆ ಮಾಡಿ ತೋರಿಸಿ ಇದರಿಂದ ಜ್ಞಾನ ಮಾರ್ಗಕ್ಕೆ ಹೇಗೆ ಹೋಗಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ.
ಹಾಗಾಗಿ ಅವರು ಮೊದಲು ಗೃಹಸ್ಥರಾಗಿದ್ದರು, ತದನಂತರ ಶಂಕರ ಭಗವತ್ಪಾದಾಚಾರ್ಯರಿಂದ ಸನ್ಯಾಸವನ್ನು ಸ್ವೀಕರಿಸಿದ್ರು, ನಂತರ ಸುರೇಶ್ವರಾಚಾರ್ಯರ. ಹಾಗಾಗಿ ಈ ಕರ್ಮಗಳನ್ನು ಎಲ್ಲಿವರೆಗೆ ಅವಶ್ಯಕವೋ ಅಲ್ಲಿವರೆಗೆ ಆಚರಣೆ ಮಾಡಿ ತದನಂತರ ಜ್ಞಾನ ಮಾರ್ಗಕ್ಕೆ ಹೋಗಬೇಕು, ನಿವೃತ್ತಿ ಧರ್ಮಕ್ಕೆ ಹೋಗಬೇಕು ಅನ್ನುವುದನ್ನ ಅವರು ಸ್ವತಃ ಆಚರಣೆ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಅಂದ್ರೆ ಕರ್ಮ ಮಾರ್ಗಕ್ಕೂ ಜ್ಞಾನ ಮಾರ್ಗಕ್ಕೂ ಇರತಕ್ಕಂಥ ಒಂದು ಸಂಧಿ ಏನಿದೆಯೋ ಅದನ್ನು ಅವರು ತೋರಿಸಿಕೊಟ್ಟಿದ್ದಾರೆ, ಅದನ್ನು ಆಚರಣೆ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಶಂಕರ ಭಗವತ್ಪಾದಾಚಾರ್ಯರು ಅವರು ಬ್ರಹ್ಮಚರ್ಯದಿಂದಲೇ ನೇರವಾಗಿ ಸನ್ಯಾಸವನ್ನು ಪಡೆದು ಸನ್ಯಾಸಿಗಳಾಗಿ ತದನಂತರ ಅವರು ಸಂಪೂರ್ಣವಾಗಿ ಯಾವುದು ಅಂತಿಮವೋ ಜ್ಞಾನ ಮಾರ್ಗ ಅದನ್ನು ಅವರು ವಿಶೇಷವಾಗಿ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ಒಬ್ಬೊಬ್ಬರ ಅವತಾರದ ಉದ್ದೇಶವು ಈ ರೀತಿಯಾಗಿತ್ತು. ಹಾಗಾಗಿ ಮಂಡನ ಮಿಶ್ರರು ಅವರು ಗೃಹಸ್ಥರಾಗಿದ್ದು ಕರ್ಮ ಮಾರ್ಗವನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ತದನಂತರ ಸುರೇಶ್ವರಾಚಾರ್ಯರಾಗಿ ವೇದಾಂತ ದರ್ಶನದ ವಾರ್ತಿಕಕಾರರಾಗಿದ್ದಾರೆ. ವಾರ್ತಿಕಕಾರ ಯಾವುದಾದ್ರೂ ಒಂದು ದರ್ಶನದಲ್ಲಿ 3 ಜನರು ತುಂಬಾ ಪ್ರಧಾನ, ಸೂತ್ರಕಾರರು, ಭಾಷ್ಯಕಾರರು, ವಾರ್ತಿಕಕಾರರು ಅಂತ 3 ಜನ ತುಂಬಾ ಪ್ರಧಾನ. ಆ ದರ್ಶನದಲ್ಲಿ ಏನೇ ಗ್ರಂಥಗಳಿದ್ರು ಅವರೆಲ್ಲರೂ ಇವರು 3 ಜನ ಹೇಳಿದ ಹಾಗೇನೆ ಹೇಳಬೇಕು, ಇವ್ರಿಗೆ ವಿರುದ್ಧವಾಗಿ ಹೇಳುವ ಹಾಗಿಲ್ಲ ಯಾರೇ ಆದರೂ ಸಹ. ಅಂತಹ ಒಂದು ಸ್ಥಾನ ಅವರು 3 ಜನರಿಗಿರುತ್ತೆ, ಸೂತ್ರಕಾರರಿಗೂ, ಭಾಷ್ಯಕಾರರಿಗೂ, ವಾರ್ತಿಕಕಾರರಿಗೂ. ಹಾಗಾಗಿ ವೇದಾಂತ ದರ್ಶನದ ಸೂತ್ರಕಾರರು ಯಾರು ಅಂತಂದ್ರೆ ವೇದವ್ಯಾಸ ಮಹರ್ಷಿಗಳು, ಭಾಷ್ಯಕಾರರು ಶಂಕರ ಭಗವತ್ಪಾದಾಚಾರ್ಯರು, ವಾರ್ತಿಕಕಾರರು ಸುರೇಶ್ವರಾಚಾರ್ಯರು. ಹಾಗಾಗಿ ಆ ಒಂದು ಸ್ಥಾನವನ್ನು ಪಡೆದು ಅನೇಕ ವಾರ್ತಿಕಗಳನ್ನು ವಿಶೇಷವಾಗಿ ರಚನೆ ಮಾಡಿದರೆ, ಇನ್ನು ಬೇರೆ ನೈಷ್ಕರ್ಮ್ಯ ಸಿದ್ಧಿ ಮೊದಲಾದಂತಹ ಗ್ರಂಥಗಳನ್ನು ಸಹ ಸುರೇಶ್ವರಾಚಾರ್ಯರು ರಚನೆ ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಅವತಾರದಲ್ಲಿ ಈ ಕರ್ಮ ಮಾರ್ಗದ ಮಹತ್ವವೂ ನಮಗೆ ಗೊತ್ತಾಗುತ್ತೆ. ಕರ್ಮ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಯಾಕೆ ಹೋಗಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳಬಹುದು. ಜ್ಞಾನ ಮಾರ್ಗಕ್ಕೆ ಹೋದ ಮೇಲೆ ಏನು ಜ್ಞಾನ, ಏನು ತತ್ವ ಅನ್ನೋದನ್ನು ಸಹ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಸುರೇಶ್ವರಾಚಾರ್ಯರು. ಇದು ಅವರ ಒಂದು ಅವತಾರದ ಉದ್ದೇಶ. ಕುಮಾರಣ್ಣ ಭಟ್ರು ಏನ್ ಮಾಡಿದ್ರು ಅಂತಂದ್ರೆ, ಅವರ ಅವತಾರ ಮಾಡುವ ಹೊತ್ತಿಗೆ ಸಂಪೂರ್ಣ ನಾಸ್ತಿಕ್ಯವೇ ಎಲ್ಲ ಕಡೆ ಇತ್ತು. ಆ ನಾಸ್ತಿಕ್ಯವನ್ನು ನಿರ್ಮೂಲನೆ ಮಾಡಿ ನಾಸ್ತಿಕ್ಯದಿಂದ ಆಸ್ತಿಕ್ಯಕ್ಕೆ ಹೇಗೆ ಬರಬೇಕು, ಅದರಲ್ಲೂ ವಿಶೇಷವಾಗಿ ಕರ್ಮ ಮಾರ್ಗಕ್ಕೆ ಹೇಗೆ ಬರಬೇಕು ಅನ್ನೋದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾಸ್ತಿಕ್ಯದಿಂದ ಆಸ್ತಿಕ್ಯಕ್ಕೆ ಅವರು ಕುಮಾರಣ್ಣ ಭಟ್ರು ಕರ್ಮ ಮಾರ್ಗಕ್ಕೆ ಅವರು ಕರ್ಕೊಂಡು ಬಂದಿದ್ದಾರೆ ಜನರನ್ನ. ಸುರೇಶ್ವರಾಚಾರ್ಯರು ಅಂದ್ರೆ ಮಂಡನ ಮಿಶ್ರರಾಗಿದ್ದಂಥವರು ಆಸ್ತಿಕ್ಯದಿಂದ, ಅಂದ್ರೆ ಆಸ್ತಿಕ್ಯದಲ್ಲೇ ಪುನಃ ಯಾವ 2 ಮಾರ್ಗಗಳಿದೆಯೋ, ಕರ್ಮ ಮಾರ್ಗ ಮತ್ತು ಅದರ ಮೇಲೆ ಜ್ಞಾನ ಮಾರ್ಗ ಅಂತ, ಅದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಶಂಕರ ಭಗವತ್ಪಾದಾಚಾರ್ಯರು ಸಂಪೂರ್ಣವಾಗಿ ಆ ಒಂದು ಜ್ಞಾನ ಮಾರ್ಗ ಮತ್ತು ಆ ಮೋಕ್ಷ, ಅದರಿಂದ ಮೋಕ್ಷವನ್ನು ಹೇಗೆ ಪಡೆಯಬೇಕು ಅನ್ನುವಂತಹ ವಿಚಾರಗಳನ್ನು, ಆ ಪರಬ್ರಹ್ಮ ತತ್ವವನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ. ಮತ್ತು ಇಡೀ ಕರ್ಮ ಮಾರ್ಗವನ್ನು ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಮೊದಲಾದಂತಹ ಏನೇ ವಿಚಾರಗಳು ಏನೇ ಇದೆಯೋ ಅದೆಲ್ಲವುದನ್ನು ನಾವು ಹೇಗೆ ಸಮನ್ವಯ ಮಾಡಿಕೊಳ್ಳಬೇಕು ಅನ್ನುವುದನ್ನ ಶಂಕರ ಭಗವತ್ಪಾದಾಚಾರ್ಯರು ವಿಸ್ತಾರವಾಗಿ ತಮ್ಮ ಗ್ರಂಥಗಳಲ್ಲಿ ತೋರಿಸಿದ್ದಾರೆ. ಸಮಸ್ತ ವೈದಿಕ ವಾಂಗ್ಮಯವನ್ನು ನಾವು ಹೇಗೆ ಸಮನ್ವಯ ಮಾಡಿಕೊಂಡು ಅದನ್ನು ನಾವು ತಿಳ್ಕೊಳ್ಳಬೇಕು ಅನ್ನೋದನ್ನ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಂದೊಂದು ಅವತಾರಕ್ಕೂ ಸಹ ಅಪಾರವಾದಂತಹ ಪ್ರಾಶಸ್ತ್ಯವಿದೆ. ಇಲ್ಲಿ ಮಂಡನ ಮಿಶ್ರರಾಗಿ ಮಂಡನ ಮಿಶ್ರರಾಗಿ ಅವತಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಮೊದಲಿಗೆ ಕರ್ಮ ಮಾರ್ಗವನ್ನು ಅನುಷ್ಠಾನ ಮಾಡಬೇಕಿತ್ತು, ಕರ್ಮ ಮಾರ್ಗದಲ್ಲಿರಬೇಕು, ಆಮೇಲೆ ಜ್ಞಾನ ಮಾರ್ಗಕ್ಕೆ ಹೋಗ್ಬೇಕು. ಆದ್ರೆ ಕರ್ಮ ಮಾರ್ಗದಲ್ಲಿರುವಾಗ ಅವರು ಗೃಹಸ್ಥರಾಗಿ ಮಾಡಬೇಕು. ಗೃಹಸ್ಥರಾಗಿರುವವರಿಗೆ ಕರ್ಮ ಮಾರ್ಗದಲ್ಲಿ ವಿಶೇಷವಾದಂತಹ ಅಧಿಕಾರ ಬರುತ್ತೆ. ಹಾಗಾಗಿ ಅನೇಕ ವಿಧವಾದಂತಹ ಕರ್ಮಗಳನ್ನು ಮಾಡುವುದಕ್ಕೋಸ್ಕರವೇ ಗೃಹಸ್ಥರಾಗುವುದು. ಆದ್ರಿಂದ ಅವರು ಗೃಹಸ್ಥರಾಗಬೇಕು ಅಂತಂದ್ರೆ ಅವರಿಗೆ ಪತ್ನಿ ಇರಬೇಕು. ಹಾಗಾಗಿ ಆ ಬ್ರಹ್ಮನ ಪತ್ನಿಯಾಗಿರ್ತಕ್ಕಂತಹ ಸರಸ್ವತಿ ದೇವಿ ಉಭಯ ಭಾರತಿ ದೇವಿಯಾಗಿ ಅವತಾರವನ್ನು ಮಾಡಿದರು. ಹಾಗಾಗಿ ಅವರಿಗೆ ಪತ್ನಿ ಇರಬೇಕಾದ್ರಿಂದ ಆ ಬ್ರಹ್ಮನೇ ಮಂಡನ ಮಿಶ್ರಾಗಿ ಅವತಾರ ಮಾಡಿದಾಗ ಆ ಬ್ರಹ್ಮನ ಪತ್ನಿಯಾಗಿರ್ತಕ್ಕಂತಹ ಸರಸ್ವತಿ ಅಮ್ಮನವರೇ ಉಭಯ ಭಾರತಿ ಅನ್ನುವಂತಹ ಹೆಸರಿನಲ್ಲಿ ಅವತಾರವನ್ನು ಮಾಡಿದರು. ಆ ಒಂದು ಅವತಾರದಲ್ಲಿ ಮಂಡನ ಮಿಶ್ರರಿಗೂ ಉಭಯ ಭಾರತಿ ದೇವಿಗೂ ವಿವಾಹವಾಯಿತು ಅನ್ನುವುದನ್ನೆಲ್ಲ ನಾವು ಶಂಕರ ದಿಗ್ವಿಜಯದಲ್ಲಿ ನೋಡಬಹುದು. ಹಾಗಾಗಿ ಅಮ್ಮನವರು ಸಹ ಅವತಾರವನ್ನು ಮಾಡಬೇಕಾಯಿತು. ಆದ್ದರಿಂದ ಆ ಒಂದು ಅವತಾರ ಅಲ್ಲಿ ಶಂಕರರಿಗೂ ಮಂಡನ ಮಿಶ್ರರಿಗೂ, ಆದ್ರೆ ಆ ಅಮ್ಮನವರ ಅವತಾರ ಆದ್ಮೇಲೆ ಆ ಒಂದು ಅವತಾರದ ಸಮಾಪ್ತಿ ಯಾವಾಗ, ಮಂಡನ ಮಿಶ್ರರು ಬ್ರಹ್ಮ ಮಂಡನ ಮಿಶ್ರ ರೂಪದಲ್ಲಿ ಗೃಹಸ್ಥನಾಗಿ ಆ ಒಂದು ಕರ್ಮ ಮಾರ್ಗವನ್ನು ಸಂಸ್ಥಾಪನೆ ಮಾಡುವುದಕ್ಕೋಸ್ಕರ ಅವತಾರ ಮಾಡುವಾಗ ಅಮ್ಮನವರು ಸಹ ಅವತಾರವನ್ನು ಮಾಡಿದರು. ಆ ಅಮ್ಮನವರ ಅವತಾರದ ಸಮಾಪ್ತಿ ಯಾವಾಗ ಅಂತ ಕೇಳಿದ್ರೆ, ಯಾವಾಗ ಮಂಡನ ಮಿಶ್ರರು ಸನ್ಯಾಸವನ್ನು ಸ್ವೀಕರಿಸ್ತಾರೋ. ಯಾಕಂದ್ರೆ ಸನ್ಯಾಸವನ್ನು ಸ್ವೀಕರಿಸಿದ ಮೇಲೆ ಇನ್ನು ಪತ್ನಿ ಇರುವ ಹಾಗಿಲ್ಲ, ಅಂದ್ರೆ ಜೊತೆಯಲ್ಲಿರುವ ಹಾಗಿಲ್ಲ. ಆದ್ರಿಂದ ಅಲ್ಲಿ ತನಕ ಅವಶ್ಯಕತೆ ಇದೆ, ಕರ್ಮಾನುಷ್ಠಾನ ಅನ್ನೋದು ಇರುತ್ತೆ. ಆದ್ರಿಂದ ಕರ್ಮ ಸನ್ಯಾಸವಾದ ಮೇಲೆ ಇರುವುದಿಲ್ಲ. ಆದ್ರಿಂದ ಅಲ್ಲಿ ತನಕ ಈ ಅವತಾರವು ಇರಬೇಕು ಅನ್ನುವಂತಹ ಒಂದು
ನಿಯಮ ಇತ್ತು. ಅದರಂತೆ ಅಮ್ಮನವರು ಸಹ ಉಭಯ ಭಾರತಿ ದೇವಿಯಾಗಿ ಅವತರಿಸಿದರು. ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರಿಗೂ ಮಂಡನ ಮಿಶ್ರರಿಗೂ ಈ ಒಂದು ವಿಷಯದ ಬಗ್ಗೆ ದೊಡ್ಡ ಶಾಸ್ತ್ರಾರ್ಥ ಅನ್ನೋದಾಯಿತು. ಅಲ್ಲೊಂದು ಅತ್ಯಂತ ಸ್ವಾರಸ್ಯವಾದಂತಹ ವಿಷಯ ಏನು ಅಂತ ಕೇಳಿದ್ರೆ, ಈ ಶಾಸ್ತ್ರಾರ್ಥ ನಡೀತಿರೋ ಹೊತ್ತಿಗೆ ಮಧ್ಯಸ್ಥರಾಗಿ ಒಬ್ಬರು ಇರಬೇಕು. ಅಂದ್ರೆ ನಿಯಮವನ್ನು ಮಾಡಿ ಅದನ್ನು ಯಾರು ಸರಿಯಾಗಿ ಹೇಳ್ತಿದ್ದಾರೆ, ಯಾರ ಪಕ್ಷ ಸರಿ ಇದೆ ಅನ್ನೋದನ್ನು ತೀರ್ಮಾನ ಮಾಡಿ ಹೇಳತಕ್ಕಂಥವ್ರು ಒಬ್ಬರು ನ್ಯಾಯಾಧೀಶರು ಇರಬೇಕು. ಆ ಒಂದು ಸ್ಥಾನಕ್ಕೆ ಯಾರನ್ನು ಕೂರಿಸಬೇಕು, ಯಾರಿಗೆ ಆ ಸ್ಥಾನದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡುವಂತಹ ಶಕ್ತಿ ಇದೆ, ಯೋಗ್ಯತೆ ಇದೆ ಅನ್ನೋದನ್ನು ವಿಚಾರಿಸಿ ಇಬ್ಬರು ಸಹ, ಅಂದ್ರೆ ಶಂಕರ ಭಗವತ್ಪಾದಾಚಾರ್ಯರು ಮತ್ತು ಮಂಡನ ಮಿಶ್ರರು ಇಬ್ಬರು ಒಪ್ಪುಕೊಂಡಿರುವಂತಹ ವಿಚಾರ ಅಂತಂದ್ರೆ ಉಭಯ ಭಾರತಿ ದೇವಿ ಆ ಒಂದು ಸ್ಥಾನದಲ್ಲಿದ್ದು ಈ ಒಂದು ತೀರ್ಮಾನವನ್ನು, ಯಾರ ಪಕ್ಷ ಸರಿ ಇದೆ ಅನ್ನುವಂತಹ ತೀರ್ಮಾನವನ್ನು ಮಾಡಲಿ ಎಂಬುದಾಗಿ ಎಲ್ಲರೂ ಸಹ ಮಾತಾಡಿಕೊಂಡು ಇಬ್ಬರು ಸಹ ಈ ತೀರ್ಮಾನವನ್ನು ಮಾಡಿಕೊಂಡು ಉಭಯ ಭಾರತಿ ದೇವಿಗೆ ಆ ಒಂದು ಸ್ಥಾನವನ್ನು ಕೊಟ್ಟಿದ್ರು. ಆಗ ಉಭಯ ಭಾರತಿ ದೇವಿ ಇವರಿಬ್ಬರ ವಾದವನ್ನು ಕೇಳ್ತಾ ಇದ್ರು. ಸ್ವಲ್ಪ ಹೊತ್ತು ಕೇಳ್ಬಿಟ್ಟು ಆಮೇಲೆ ಮನೆಯಲ್ಲಿ ಕೆಲಸ ಇದೆ, ಗೃಹಿಣಿಯಾಗಿರುವುದರಿಂದ ಮನೆ ಕೆಲಸಗಳು ಒಂದಿಷ್ಟಿದೆ, ಅದಕ್ಕೆ ಹೋಗ್ಬೇಕು. ಮತ್ತೆ ಇವರಿಬ್ಬರಿಗೂ ಅಂದ್ರೆ ಶಂಕರ ಭಗವತ್ಪಾದಾಚಾರ್ಯ ಭಿಕ್ಷೆಯನ್ನು ಸಿದ್ಧಪಡಿಸಬೇಕು, ತನ್ನ ಪತಿಗೆ ಮಂಡನ ಮಿಶ್ರರಿಗೆ ಮಧ್ಯಾಹ್ನದ ಭೋಜನವನ್ನು ಏರ್ಪಾಡು ಮಾಡಬೇಕು. ಆ ಒಂದು ಕೆಲಸ ಎಲ್ಲ ಇರುತ್ತಾದ್ರಿಂದ ಸ್ವಲ್ಪ ಆ ವಾದ ಕೇಳ್ಬಿಟ್ಟು ಆಮೇಲೆ ಅವರಿಬ್ಬರಿಗೂ 2 ಹಾರಗಳನ್ನು ಕೊಟ್ಟುಬಿಟ್ಟು ಮುಂದೆ 2 ಹಾರಗಳನ್ನಿಟ್ಟು ಅವರಿಬ್ಬರನ್ನು ಧರಿಸಕ್ಕೆ ಹೇಳಿದ್ರು. ಇಬ್ಬರು ಸಹ ಹಾರಗಳನ್ನು ಧರಿಸಿದ್ರು. ಧರಿಸಿದ ಮೇಲೆ ಉಭಯ ಭಾರತಿ ದೇವಿ ಅವಳ ಕೆಲಸಕ್ಕೆ ಅಂತ ಮನೆಯಲ್ಲಿ ಹೋಗಿದ್ವಿ, ತನ್ನ ಕೆಲಸವನ್ನು ಮಾಡ್ತಾ ಇದ್ರು. ಪ್ರತಿ ದಿವಸ ಅಲ್ಲಿ ಮನೆಯಲ್ಲಿ ಗೃಹಿಣಿಯಾಗಿರ್ತಕ್ಕಂಥ ಗೃಹಿಣಿಯ ಧರ್ಮಗಳನ್ನೆಲ್ಲ ಆಚರಣೆ ಮಾಡಿ, ಕರ್ತವ್ಯಗಳನ್ನೆಲ್ಲ ಮಾಡಿ, ದಿವಸ ಆಹಾರವನ್ನು ಇಬ್ಬರಿಗೂ ಸಹ ಆಹಾರವನ್ನು ಸಿದ್ಧಪಡಿಸಿ ಬಂದು ಹೇಳ್ತಾ ಇದ್ರು. ಮಧ್ಯಾಹ್ನ ಆದ್ಮೇಲೆ ಬಂದು ಹೇಳೋದು ಏನು ಅಂತಂದ್ರೆ, ಶಂಕರರಿಗೆ ನೀವು ಭಿಕ್ಷೆಗೆ ಬರಬೇಕು ಅಂತ ಹೇಳ್ತಿದ್ರು, ತನ್ನ ಪತಿ ಮಂಡನ ಮಿಶ್ರರಿಗೆ ನೀವು ಭೋಜನಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರು. ಹೀಗೆ ದಿವಸ ನಡೀತಾ ಇತ್ತು. ಇದೇ ತರ ಸುಮಾರು ದಿವಸಗಳ ಕಾಲ ನಡೀತಾ ಇತ್ತು. ಆಮೇಲೆ ಒಂದು ದಿವಸ ಏನಾಯಿತು ಅಂತಂದ್ರೆ, ಆ ಉಭಯ ಭಾರತಿ ದೇವಿ ಬಂದಿದ್ರು, ಬಂದು ನೋಡಿದಾಗ ಶಂಕರರ ಕಂಠದಲ್ಲಿದ್ದಂತಹ ಹಾರ ಏನು ತೊಂದರೆ ಆಗದೆ ಚೆನ್ನಾಗಿತ್ತು, ಹಾಕಿದಾಗ ಹೇಗಿತ್ತು ಹಾಗೇ ಇತ್ತು. ಆದರೆ ಮಂಡನ ಮಿಶ್ರರ ಕಂಠದಲ್ಲಿ ಇರ್ತಕ್ಕಂತಹ ಹಾರ ಮಾತ್ರ ಬಾಡಿ ಬರುತ್ತೆ. ಆವತ್ತಿನ ದಿವಸ ಮಾತ್ರ ಒಂದು ದಿವಸ ಮಾತ್ರ ಬಾಡಿ ಹೋಯಿತು. ಬಾಡಿ ಹೋದ ಮೇಲೆ ಅದನ್ನ ಉಭಯ ಭಾರತಿ ದೇವಿ ನೋಡಿಬಿಟ್ಟು, ಇನ್ನು ಈ ವಾದ ಸಮಾಪ್ತಿಯಾಗಿದೆ, ವಾದದ ಸಮಾಪ್ತಿ ಇವತ್ತು ಆಗ್ಬಿಟ್ಟಿದೆ, ಇನ್ನು ಇದರ ನಿರ್ಣಯವನ್ನು ಮಾಡಬೇಕಾಗಿದೆ. ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ ಅನ್ನೋದನ್ನ ನಿರ್ಣಯ ಮಾಡಬೇಕು. ಆ ನಿರ್ಣಯವನ್ನು ಘೋಷಣೆ ಮಾಡುವಂತಹ ಸಮಯ ಬಂತು ಅಂತ ಹೇಳಿ ಆ ಉಭಯ ಭಾರತಿ ದೇವಿ ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತಂದ್ರೆ, ಒಂದೇ ಒಂದು ಮಾತು, ಆ ಒಂದು ಮಾತಿನಲ್ಲಿ ತೀರ್ಮಾನ ಮಾಡಿ ಆಯ್ತು. ಯಾರು ಗೆದ್ದಿದ್ರು ಯಾರು ಸೋತಿದ್ರು ಅನ್ನೋದನ್ನು ಒಂದೇ ಒಂದು ಮಾತಿನಲ್ಲಿ ಹೇಳಾಯ್ತು. ಯಾಕೆ ಅಂತಂದ್ರೆ ಅಲ್ಲೊಂದು ನಿಯಮ ಏನಿತ್ತು, ಈ ವಾದ ಶುರುವಾಗಕ್ಕಿಂತ ಮೊದಲೇನೆ ಏನ್ ನಿಯಮ ಇತ್ತು ಅಂತಂದ್ರೆ, ಇದು ಕರ್ಮ ಮಾರ್ಗ ದೊಡ್ಡದಾ ಜ್ಞಾನ ಮಾರ್ಗ ದೊಡ್ಡದಾ ಅನ್ನುವಂಥ ವಿಷಯದ ಬಗ್ಗೆ ಚರ್ಚೆ. ಹಾಗಾಗಿ ಇಲ್ಲಿ ಅವರಿಬ್ರು ಏನ್ ನಿಯಮ ಮಾಡ್ಕೊಂಡಿದ್ರು ಅಂತ ಕೇಳಿದ್ರೆ, ಒಂದು ವೇಳೆ ಮಂಡನ ಮಿಶ್ರರು ವಾದದಲ್ಲಿ ಸೋತ ಹೋದ್ರೆ ಅವರು ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು ಅಂತ ಅವರಿಗೆ ನಿಯಮ. ಒಂದು ವೇಳೆ ಶಂಕರ ಭಗವತ್ಪಾದಾಚಾರ್ಯರು ಏನಾದರೂ ಸೋತ ಹೋದ್ರೆ ಅವರು ಸನ್ಯಾಸಾಶ್ರಮವನ್ನು ಬಿಟ್ಟು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಬೇಕು ಅಂತ ಇಬ್ಬರು ನಿಯಮವನ್ನು ಮಾಡಿಕೊಂಡು ಪ್ರತಿಜ್ಞೆಯನ್ನು ಮಾಡಿಕೊಂಡು ವಾದವನ್ನು ಮಾಡಿದರು. ಈಗ ಆವತ್ತಿನ ದಿವಸ ಕೊನೆಯ ದಿವಸ ಏನಾಯಿತು ಅಂತಂದ್ರೆ, ಇದನ್ನು ನಿರ್ಣಯ ಮಾಡಬೇಕು. ನಿರ್ಣಯ ಮಾಡುವಾಗ ಒಂದೇ ಮಾತಿನಲ್ಲಿ ಅಮರವರು ಉತ್ತರ ಕೊಟ್ಟರು, ತೀರ್ಮಾನವನ್ನು ಮಾಡಿದ್ರು. ಏನು ಅಂತಂದ್ರೆ, ಇವತ್ತು ಇಬ್ಬರು ಭಿಕ್ಷೆಗೆ ಬನ್ನಿ ಅಂತ ಹೇಳಿದ್ರು. ಈ ಒಂದು ಮಾತಿನಲ್ಲಿ ಉತ್ತರ ಕೊಟ್ಟಾಯ್ತು. ಏನಿದ್ರೆ ಅರ್ಥ, ಭಿಕ್ಷೆ ಅನ್ನೋದು ಸನ್ಯಾಸಿಗಳಿಗಿರುತ್ತೆ. ಪ್ರಪಂಚ ಪರ್ಯಟನೆ.